ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ 414 ರೂಪಾಯಿ. ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 879 ರೂಪಾಯಿ. ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು 71 ರೂಪಾಯಿ ಇತ್ತು 2014ನೇ ಇಸ್ವಿನಲ್ಲಿ. ಇವತ್ತು 102 ರೂಪಾಯಿ. ಡೀಸೆಲ್ 40 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 91 ರೂಪಾಯಿ 4 ಪೈಸೆ. ಯಾರು ಇದಕ್ಕೆಲ್ಲ ಕಾರಣ? ಬಿಜೆಪಿಯವರೇ. ಯಾರು ಇದಕ್ಕೆ ಕಾರಣ? ನರೇಂದ್ರ ಮೋದಿ ಅವರೇ. ಯಾರು ಇದಕ್ಕೆ ಕಾರಣ? ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಲಿಸಿದ್ರಿ 2020ರಲ್ಲಿ ಅಥವಾ ಕಡಿಮೆ ಮಾಡಿದ್ರಿ. ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು. ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು. ಅವತ್ತು ಮನಮೋಹನ್ ಸಿಂಗ್ರವರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು 118 ರೂಪಾಯಿ ಇತ್ತು. $118 ಇತ್ತು. $118 ಒಂದು ಬ್ಯಾರಲ್ಗೆ 118. ಇವತ್ತು $65 ಆಗಿದೆ. 2020ನೇ ಇಸ್ವಿನಲ್ಲಿ $56 ಅದನ್ನ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಒಂದು ಡಾಲರ್ಗೆ $40-50 ಕಡಿಮೆ ಆದ್ರೂ, ಒಂದು ಬ್ಯಾರಲ್ಗೆ $40-50 ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ. ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು. ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳಬೇಕು. ಬೆಲೆ ಏರಿಕೆ ಮಾಡಿದವರು ನೀವು, ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ, ವಿಜಯೇಂದ್ರ ನೀವು ಮಾಡಿದ್ರಿ, ಅಶೋಕ ನೀವು ಮಾಡಿದ್ರಿ, ನಾವು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ, ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ. ಹಾಲಿನ ಬೆಲೆ ಏರಿಸ್ಬಿಟ್ರು, 4 ರೂಪಾಯಿ ಏರಿಸಿರೋದು ನಿಜ. ಆದ್ರೆ ಅದನ್ನ ಸರ್ಕಾರಕ್ಕೆ 1 ರೂಪಾಯಿನೂ ತಗೊಂಡಿಲ್ಲ, ಅಥವಾ KMFಗೆ ತಗೊಂಡಿಲ್ಲ, ಮಿಲ್ಕ್ ಯೂನಿಯನ್ಗೆ ತಗೊಂಡಿಲ್ಲ. ಏನ್ 4 ರೂಪಾಯಿ ಏರಿಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ. ಇದು ಸರಿನಾ ತಪ್ಪ? 50 ರೂಪಾಯಿ ಬೇಲಿದೆ 1 ಲೀಟರ್ ಹಾಲು. ಬೇರೆ ರಾಜ್ಯಗಳಲ್ಲಿ 50 ರೂಪಾಯಿಗಿಂತ ಜಾಸ್ತಿ ಇದೆ. ನಮ್ಮಲ್ಲಿ 42 ರೂಪಾಯಿ ಇತ್ತು. 4 ರೂಪಾಯಿ ಜಾಸ್ತಿ ಮಾಡಿ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲೆಲ್ಲ 50, 48, 52, 54, 55, 56 ರೂಪಾಯಿಗಳಿದೆ 1 ಲೀಟರ್ ಹಾಲಿಗೆ. ಕರ್ನಾಟಕದಲ್ಲಿ ಕಡಿಮೆ ಇದೆ. ಹಾಗೆಯೇ ಬಸ್ಸಿನ ದರನೂ ಕೂಡ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ನೀವು ನಮ್ಮ ಮೇಲೆ ಹೇಳ್ತೀರಾ? ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಅದನ್ನೂ ಕೂಡ ಟೀಕೆ ಮಾಡ್ತೀರಿ ನೀವು. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು
ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ. ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದ್ರೆ, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು 52,000 ಕೋಟಿ. ಅಂದ್ರೆ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥದ್ದು 83,000 ಕೋಟಿ. ದಿವಾಳಿ ಆಗಿದೆ, ಪಾಪರ್ ಆಗ್ಬಿಟ್ಟಿದೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ನಿಮ್ಗೆ ಹೇಳ್ತೀನಿ, ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ 22,000 ಕೋಟಿ ರೂಪಾಯಿ. ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ, ಸಣ್ಣ ನೀರಾವರಿಗೆ 3,000 ಕೋಟಿ ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀವಿ. ಒಟ್ಟು 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ. ಆರೋಗ್ಯ ಇಲಾಖೆ, PWD ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕುಡಿಯುವ ನೀರು, ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ.